ಕಳೆದ ತರಗತಿಯಲ್ಲಿ ನಾವು ಪಾಶ್ಚಾತ್ಯ ಧರ್ಮಗಳಾದ ಯಹೂದಿ ಧರ್ಮ, ಪಾರ್ಸಿ ಧರ್ಮ, ಹಾಗೆ ಕ್ರೈಸ್ತ ಧರ್ಮ, ಅದೇ ರೀತಿಯಾಗಿ ಇಸ್ಲಾಂ ಧರ್ಮಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿರುವ ರಜಪೂತ ವೀರ ಪರಂಪರೆಗೆ ಶೌರ್ಯಕ್ಕೆ ಹೆಸರುವಾಸಿಯಾದ ರಜಪೂತರ ಕುರಿತು ಅಧ್ಯಯನ ಮಾಡುವ. ಈ ರಜಪೂತರ ಕುರಿತು ಹಲವಾರು ಬಾರಿ ನಮ್ಮ STA, FTA, TET, HSTR, GPSTR ಹಾಗೆ PSTR ಪರೀಕ್ಷೆಗಳಲ್ಲಿ ಹಲವಾರು ಕ್ವಶನ್ಗಳು ಬಂದಿರುವುದ ನಿಮ್ಮ ಗಮನಕ್ಕೆ ಬಂದಿರಬಹುದು. ಆ ನಿಟ್ಟಿನಲ್ಲಿ ಈ ರಜಪೂತರ ಮನೆತನ, ರಜಪೂತರ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳುವುದು ಬಹುಮುಖ್ಯವಾಗಿರುತ್ತದೆ. ಈ ರಜಪೂತರ ಬಗ್ಗೆ ತಿಳಿದುಕೊಂಡ್ರೆ ನಾವು ಮುಂಬರುವ ಪರೀಕ್ಷೆಯಲ್ಲಿ ಸುಲಭವಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತದೆ. ಮುಂದಿನದಾಗಿ ಈ ರಜಪೂತರ ಬಗ್ಗೆ ತಿಳಿದುಕೊಳ್ಳೋಣ. ಹೀಗೆ ಮೊಘಲ್ ದೊರೆ ಅಕ್ಬರ್ನಿಂದ ಸೋತ ರಜಪೂತ ದೊರೆ. ರಜಪೂತರ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ನಾವು ಒಂದಿಷ್ಟು ಕ್ವಶನ್ಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗೆ ಮೊದಲ ಕ್ವಶನ್ನು, ಮೊಘಲ್ ದೊರೆ ಅಕ್ಬರ್ನಿಂದ ಸೋತ ರಜಪೂತ ದೊರೆ ಯಾರು? ಮೊಘಲ್ ದೊರೆ ಅಕ್ಬರ್ನಿಂದ ಸೋತ ರಜಪೂತ ದೊರೆ ಯಾರು? ಆಪ್ಷನ್ A ರಾಣ ಕುಂಭ, ಆಪ್ಷನ್ B ರಾಣ ಪ್ರತಾಪ ಸಿಂಹ, ಆಪ್ಷನ್ C ರಾಣ ಸಂಗ್ರಾಮ ಸಿಂಗ, ಹಾಗೆ ಆಪ್ಷನ್ D ರಾಜ ಮಾನ್ ಸಿಂಗ್. ಈ 4 ಆಪ್ಷನ್ನಲ್ಲಿ ಯಾವ ರಜಪೂತ ದೊರೆ ಅಕ್ಬರ್ನಿಂದ ಸೋಲನ್ನು ಅನುಭವಿಸ್ತಾನಂದರೆ ಸರಿಯಾದ ಉತ್ತರ ರಾಣ ಪ್ರತಾಪ ಸಿಂಹ. ರಾಣ ಪ್ರತಾಪ ಸಿಂಹ ಅಕ್ಬರ್ನ ಜೊತೆಗೆ 1576ರ ಹಳದಿ ಘಾಟ್ ಕದನದಲ್ಲಿ ಸೋಲನ್ನು ಅನುಭವಿಸುತ್ತಾನೆ. ಈ ರಾಣ ಪ್ರತಾಪ ಸಿಂಹ ಅಕ್ಬರ್ನನ್ನು ಭಾರತದ ದೊರೆ ಎಂದು ಒಪ್ಪಿಕೊಳ್ಳಲಿಲ್ಲ. ಅಕ್ಬರ್ನನ್ನು ರಾಣ ಪ್ರತಾಪ ಸಿಂಹ ಭಾರತದ ದೊರೆ ಎಂದು ಒಪ್ಪಿಕೊಳ್ಳಲಿಲ್ಲ. ಹಾಗೆ ಹಳದಿ ಘಾಟ್ ಕದನದಲ್ಲಿ ಅಕ್ಬರ್ನ ಜೊತೆ ಯುದ್ಧ ಮಾಡಿ ಅವನೊಂದಿಗೆ ಸೋಲನ್ನು ಅನುಭವಿಸ್ತಾನೆ. ಯಾರು? ಈ ರಾಣ ಪ್ರತಾಪ ಸಿಂಹ. ಹಾಗೆ ಈ ಹಳದಿ ಘಾಟ್ ಕದನದಲ್ಲಿ ಸೋತ ರಾಣ ಒಂದು ಪ್ರತಿಜ್ಞೆ ಮಾಡ್ತಾನೆ. ಏನಪ್ಪ ಪ್ರತಿಜ್ಞೆ ಅಂದರೆ, ಮೊಘಲರ ವಶದಲ್ಲಿದ್ದ ಚಿತ್ತೋಡ್ನಿಂದ ಮೊಘಲರನ್ನು ಓಡಿಸುವವರೆಗೂ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ, ಮೃದು ಹಾಸಿಗೆ ಮೇಲೆ ಮಲಗುವುದಿಲ್ಲ, ಅರಮನೆಯಲ್ಲಿ ಇರುವುದಿಲ್ಲ ಮತ್ತು ಕ್ಷೌರ ಮಾಡಿಸುವುದಿಲ್ಲ. ಹಾಗೆ ನನ್ನ ನೆಚ್ಚಿನ ಕುದುರೆ ಚೇತಕ್ನಿಂದ ಕೆಳಗೆ ಇಳಿಯುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡ್ತಾನೆ. 1576ರ ಹಳದಿ ಘಾಟ್ ಕದನದ ನಂತರ ಅಕ್ಬರ್ನೊಂದಿಗೆ ಸೋತ ರಾಣ ಪ್ರತಾಪ ಸಿಂಹ ಒಂದು ಪ್ರತಿಜ್ಞೆ ಮಾಡ್ತಾನೆ. ಮೊಘಲರನ್ನ ಚಿತ್ತೋಡ್ನಿಂದ ಓಡಿಸುವವರೆಗೂ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ, ಮೃದು ಹಾಸಿಗೆ ಮೇಲೆ ಮಲಗುವುದಿಲ್ಲ, ಅರಮನೆಯಲ್ಲಿ ಇರುವುದಿಲ್ಲ ಮತ್ತು ಕ್ಷೌರ ಮಾಡಿಸುವುದಿಲ್ಲ. ನನ್ನ ನೆಚ್ಚಿನ ಕುದುರೆ ಚೇತಕ್ನಿಂದ ಕೆಳಗೆ ಇಳಿಯುವುದಿಲ್ಲ. ತನ್ನ ನೆಚ್ಚಿನ ಕುದುರೆಯಾದ ಚೇತಕ್ನಿಂದ ಕೆಳಗೆ ಇಳಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡ್ತಾನೆ ಮೊಘಲರ ವಿರುದ್ಧ. ಹಾಗೆ ಆಪ್ಷನಲ್ಲಿ ನೋಡಿರ್ಬೋದು ನೀವು, ರಾಣ ಕುಂಭ, ರಾಣ ಪ್ರತಾಪ ಸಿಂಹ, ಹಾಗೆ ರಾಜ ಮಾನ್ ಸಿಂಗ್, ಹಾಗೆ ರಾಣ ಸಂಗ್ರಾಮ್ ಸಿಂಗ್ ಎಂಬ ರಾಜರ ಹೆಸರುಗಳನ್ನು ನೋಡಿರ್ಬೋದು. ಆ ಆಪ್ಷನ್ಗಳಲ್ಲಿ, ಆ ರಾಜರುಗಳಲ್ಲಿ ನಾವು ಆಲ್ರೆಡಿ ರಾಣ ಪ್ರತಾಪ ಸಿಂಹನ ಪ್ರತಿಜ್ಞೆ, ಅವನು ಯಾರ ಜೊತೆಗೆ ಯಾವ ಕದನದಲ್ಲಿ ಸೋತನು ಎಂಬ ಅಂಶವನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ಆ ಆಪ್ಷನ್ನಲ್ಲಿ ಬರುವ ಮೊದಲ ಆಪ್ಷನ್ A ಆಪ್ಷನ್, ರಾಣ ಕುಂಭ. ಆ ರಾಣ ಕುಂಭ ಯಾವ ರಜಪೂತ ಮನೆತನಕ್ಕೆ ಸೇರಿದವನು, ಅವನ ಶೌರ್ಯ ಹೇಗಿತ್ತು ಎಂಬ ಅಂಶಗಳ ಕುರಿತು ಈಗ ತಿಳಿಯೋಣ. ಗುಹಿಲರ ಮನೆತನದ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನು. ಯಾರು? ಈ ರಾಣ ಕುಂಭ ಗುಹಿಲರ, ರಜಪೂತ ಮನೆತನಗಳಲ್ಲಿ ಬರುವ ಗುಹಿಲರ ಮನೆತನದ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನು. ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡಿ ತನ್ನ ರಾಜ್ಯವನ್ನು ರಕ್ಷಿಸ್ತಾನೆ. ಯಾರು? ಈ ರಾಣ ಕುಂಭ ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡಿ ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳುತ್ತಾನೆ. ಹಾಗೆ ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸಿದನು.
ರಾಜ್ಯದ ಭದ್ರತೆಗಾಗಿ ರಾಣಕುಂಭ 32 ಕೋಟೆಗಳನ್ನು ಕಟ್ಟಿಸಿದನು. ಹಾಗೆ ಇವನ ಪ್ರಮುಖ ಕೊಡುಗೆ ಏನಪ್ಪ ಅಂದರೆ ಚಿತ್ತೋಡ್ಗಢದ ವಿಜಯ ಸ್ತಂಭ ಈತನ ಕೊಡುಗೆಯಾಗಿದೆ. ಓಕೆ, ಚಿತ್ತೋಡ್ಗಢದಲ್ಲಿ ಬರುವ ಒಂದು ವಿಜಯ ಸ್ತಂಭವನ್ನು ಈ ರಾಣಕುಂಭ ನಿರ್ಮಾಣ ಮಾಡ್ತಾನೆ. ಓಕೆ, ರಾಜ ಮಾನ್ಸಿಂಗ್. ನೆಕ್ಸ್ಟು ರಾಜ ಮಾನ್ಸಿಂಗ್ ಅಕ್ಬರ್ನ ಆಡಳಿತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಜಪೂತರ ನಾಯಕ. ರಾಜ ಮಾನ್ಸಿಂಗ್ ಅಕ್ಬರ್ನ ಆಡಳಿತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಜಪೂತರ ನಾಯಕ ಯಾರು? ರಾಜ ಮಾನ್ಸಿಂಗ್. ಈತನು ತನ್ನ ರಾಣಿ ಮೃಗನಯನೆಗಾಗಿ ಗ್ವಾಲಿಯರ್ ಕೋಟೆಯನ್ನು ಕಟ್ಟಿಸಿದನು. ರಾಜ ಮಾನ್ಸಿಂಗ್ ತನ್ನ ರಾಣಿಯಾದ ಮೃಗನಯನೆಗಾಗಿ ಒಂದು ಕೋಟೆಯನ್ನು ಕಟ್ಟಿಸ್ತಾನೆ. ಇಲ್ಲಿ ಗ್ವಾಲಿಯರ್ನಲ್ಲಿ ಒಂದು ಕೋಟೆಯನ್ನು ಕಟ್ಟಿಸ್ತಾನೆ. ಆ ಗ್ವಾಲಿಯರ್ ಕೋಟೆಯನ್ನು ಏನಂತ ಕರೀತಾರೆ ಅಂದರೆ ಭಾರತದ ಕೋಟೆಗಳ ಕೊರಳ ಆಹಾರದ ಮುತ್ತು ಎಂದು ಕರೆಯುತ್ತಾರೆ. ಆ ರಾಜ ಮಾನ್ಸಿಂಗ್ ತನ್ನ ನೆಚ್ಚಿನ ರಾಣಿ, ತನ್ನ ಪ್ರೀತಿಯ ರಾಣಿಯಾದ ಮೃಗನಯನೆಗಾಗಿ ಗ್ವಾಲಿಯರ್ನಲ್ಲಿ ಒಂದು ಕೋಟೆಯನ್ನು ಕಟ್ಟಿಸ್ತಾನೆ. ಆ ಕೋಟೆಗೆ ಏನಂತ ಕರೀತಾರೆ? ಭಾರತದ ಕೋಟೆಗಳ ಕೊರಳ ಆಹಾರದ ಮುತ್ತು ಅಂತ ಕರೀತಾರೆ. ಮುಂದಿನದಾಗಿ, ಇದು ನೀವು ಚಿತ್ರದಲ್ಲಿ ಗಮನಿಸ್ತಿರಬಹುದು. ಈ ರಾಣಕುಂಭ ಚಿತ್ತೋಡ್ನಲ್ಲಿ ನಿರ್ಮಾಣ ಮಾಡಿದ ವಿಜಯ ಸ್ತಂಭದ ಚಿತ್ರವನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಚಿತ್ತೋಡ್ನಲ್ಲಿ ರಾಣಕುಂಭ ನಿರ್ಮಿಸಿದ ವಿಜಯ ಸ್ತಂಭ. ಮುಂದಿನದಾಗಿ, ಹಾಗೆ ಗ್ವಾಲಿಯರ್ ಕೋಟೆ. ರಾಜ ಮಾನ್ಸಿಂಗ್ ತನ್ನ ರಾಣಿ ಮೃಗನಯನೆಗಾಗಿ ಗ್ವಾಲಿಯರ್ನಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದಂತ ಹೇಳಿದ್ನಲ್ಲ, ಆ ಕೋಟೆ ಇದು ಗ್ವಾಲಿಯರ್ ಕೋಟೆ. ಈ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳ ಆಹಾರದ ಮುತ್ತು ಅಂತ ಕರೀತಾರೆ. ಭಾರತದ ಕೋಟೆಗಳ ಕೊರಳ ಆಹಾರದ ಮುತ್ತು ಅಂತ ಕರೀತಾರೆ. ಈ ಕೋಟೆಯ ನಿರ್ಮಾಣ ಮಾಡಿದ್ದು ರಾಜ ಮಾನ್ಸಿಂಗ್. ಮುಂದಿನದಾಗಿ, ರಾಣ ಸಂಗ ಅಥವಾ ರಾಣ ಸಂಗ್ರಾಮ ಸಿಂಗ. ಈತನು ಸಹ ಗುಹಿಲರ ಮನೆತನಕ್ಕೆ ಸೇರಿದ ಒಬ್ಬ ವೀರ ಸೈನಿಕ, ಹಾಗೆ ಒಬ್ಬ ದಕ್ಷ ರಾಜ. ಗುಹಿಲರ ಮನೆತನದ ಪ್ರಸಿದ್ಧ ಅರಸರಲ್ಲಿ ಒಬ್ಬನಾಗಿದ್ದನು. ಬಾಬರ್ನನ್ನು ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನಿಸಿದ ರಜಪೂತ ದೊರೆ. ನಿಮ್ಮ ಕೆಸೆಟ್ ಎಕ್ಸಾಮಿನಲ್ಲಿ ಈ ಕ್ವಶನನ್ನು ಓದ್ತಾ ಇರುವಾಗ ನೋಡಿದ್ವಿ. ಈ ಕೆಸೆಟ್ ಎಕ್ಸಾಮ್ ಬರೆಯುವವರಿಗೆ ಗೊತ್ತಾಗುತ್ತೆ. ಈ ಕ್ವಶನ್ನು ಇದರ ಮೇಲೆ ರಾಣ ಸಂಗ ಯಾರನ್ನ ಆಹ್ವಾನ ಮಾಡಿದ, ಬಾಬರ್ನನ್ನು ಆಹ್ವಾನ ಮಾಡಿದ ರಜಪೂತ ದೊರೆ ಯಾರು ಅಂತ ಕೇಳಿದ್ರು. ಅದರ ಜೊತೆಗೆ ದೌಲತ್ ಖಾನ್ ಲೋಧಿ ಮತ್ತು ರಾಣ ಸಂಗ ಬಾಬರ್ನನ್ನು ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನಿಸಿದರು. ದೌಲತ್ ಖಾನ್ ಲೋಧಿ ತನ್ನ ಸಹೋದರನಾದ ಇಬ್ರಾಹಿಂ ಲೋಧಿ, ದೆಹಲಿ ಸುಲ್ತಾನರ ಕೊನೆಯ ಸಂತತಿಯಾದ ಲೋಧಿ ಸಂತತಿಯ ರಾಜನಾದ ಇಬ್ರಾಹಿಂ ಲೋಧಿ ವಿರುದ್ಧ ಬಾಬರ್ನನ್ನು ಎತ್ತಿಕಟ್ಟಿ ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನಿಸ್ತಾನೆ. ಯಾರು? ಈ ದೌಲತ್ ಖಾನ್ ಲೋಧಿ ಮತ್ತು ರಾಣ ಸಂಗ ಅಥವಾ ರಾಣ ಸಂಗ್ರಾಮ ಸಿಂಗ. ಬಾಬರ್ನನ್ನು ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನಿಸಿದ ರಜಪೂತ ದೊರೆ. ಈತನಿಗೆ 100 ಕದನಗಳ ವೀರ ಎಂದು ಕರೆಯುತ್ತಾರೆ. ಈತನನ್ನು 100 ಕದನಗಳ ವೀರ ಅಂತ ಕರೀತಾರೆ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಈತ ಸದಾ ಯುದ್ಧ ಮಾಡ್ತಾನೆ ಇದ್ದ ಕಾರಣ ಈತನ ದೇಹದಲ್ಲಿ 80 ಯುದ್ಧದ ಕಲೆಗಳಿದ್ದವು. ಆದ್ದರಿಂದ ಈತನಿಗೆ 100 ಕದನಗಳ ವೀರ ಅಂತ ಕರೀತಾರೆ. ಹಾಗೆ ಯಾರನ್ನ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಆಹ್ವಾನಿಸಿದನೋ ಆತನಿಂದಲೇ, ಅಂದರೆ ಬಾಬರ್ನಿಂದಲೇ ಈತ ಸೋಲನ್ನು ಅನುಭವಿಸ್ತಾನೆ. ಕಣ್ವ ಕದನ 1527ರಲ್ಲಿ ನಡೆದ ಕಣ್ವ ಕದನದಲ್ಲಿ ಬಾಬರ್ನಿಂದ ರಾಣ ಸಂಗ್ರಾಮ ಸಿಂಗ ಸೋಲನ್ನು ಅನುಭವಿಸ್ತಾನೆ. ಇದು ನಮ್ಮ ಕೆಸೆಟ್ ಎಕ್ಸಾಮಿನಲ್ಲಿ ಕಾಲಾನುಕ್ರಮದಲ್ಲಿ ಒಂದು 4 ಘಟನೆ ಕೊಟ್ಟಿರ್ತಾರೆ.
ಅದರ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಆ ಕಾಲಾನುಕ್ರಮದಲ್ಲಿ ಇದನ್ನು ಸಹ ಕೊಟ್ಟಿದ್ದರು ಒಂದು ಸಾರಿ. ಕಣ್ವ ಕದನ, ಹಾಗೆ ಬಿಜ್ರ, ತರಾಯಿನ್, ಹಾಗೆ ಪಾಣಿಪತ್ ಕದನ, ಈಗ ಹಲವಾರು ಕದನಗಳ ಕುರಿತು ಕಾಲಾನುಕ್ರಮದಲ್ಲಿ ಬರುವ ಸಾಧ್ಯತೆಗಳಿರ್ತವೆ. ಸೊ ಈ ಕಣ್ವ ಕದನದಲ್ಲಿ ರಾಣಾ ಸಂಗ್ರಾಮ ಸಿಂಗ ಬಾಬರ್ನಿಂದ ಸೋಲನ್ನು ಅನುಭವಿಸ್ತಾನೆ. ಕಣ್ವ ಕದನ ನಡೆದಿದ್ದು 1527. ಮುಂದಿನದಾಗಿ ಎರಡನೇ ಕ್ವಶನ್ನು, ಒಂದನೇ ತರಾಯಿನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಸೋಲಿಸಲ್ಪಟ್ಟವನು. ಒಂದನೇ ತರಾಯಿನ್ ಯುದ್ಧ ನಡೆದಿದ್ದು 1191ರಲ್ಲಿ. ಒಂದನೇ ತರಾಯಿನ್ ಯುದ್ಧ 1191ರಲ್ಲಿ ನಡೆಯುತ್ತದೆ. ಹಾಗೆ ರಜಪೂತರಲ್ಲೇ ಪ್ರಸಿದ್ಧ ದೊರೆ, ರಜಪೂತ ಮನೆತನಗಳಲ್ಲೇ ಪ್ರಸಿದ್ಧ ದೊರೆಯಾದ ಪೃಥ್ವಿರಾಜ್ ಚೌಹಾಣ್. ಈ ಪೃಥ್ವಿರಾಜ್ ಚೌಹಾಣ್ ಚೌಹಾಣ ಮನೆತನಕ್ಕೆ ಸೇರಿದ ಒಬ್ಬ ಪ್ರಸಿದ್ಧ ಅರಸ. ಹಾಗೆ ಈ ಒಂದನೇ ತರಾಯಿನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ಎದುರಾಳಿಗಳಾಗಿರ್ತಾರೆ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಸೋತ ಒಬ್ಬ ಅಫ್ಘನ್ ಅರಬ್ ದಾಳಿಕೋರ, ಅರಬ್ ರಾಜ ಯಾರಂದರೆ ಮಹಮ್ಮದ್ ಗೋರಿ. ಒಂದನೇ ತರಾಯಿನ್ ಯುದ್ಧದಲ್ಲಿ ಪೃಥ್ವಿರಾಜನಿಂದ ಸೋಲಿಸಲ್ಪಟ್ಟ ದೊರೆ ಮಹಮ್ಮದ್ ಗೋರಿ. ಒಂದನೇ ತರಾಯಿನ್ ಯುದ್ಧ ನಡೆದಿದ್ದು 1191ರಲ್ಲಿ. ಈ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಸೋಲನ್ನು ಅನುಭವಿಸ್ತಾನೆ. ಅದರ ಮರುವರ್ಷವೇ 1192ರಲ್ಲಿ ಎರಡನೇ ತರಾಯಿನ್ ಯುದ್ಧ ನಡೆಯುತ್ತದೆ. ಒಂದನೇ ತರಾಯಿನ್ ಯುದ್ಧ ನಡೆದಿದ್ದು 1191, ಅದರ ಮರುವರ್ಷ 1192ರಲ್ಲಿ ಎರಡನೇ ತರಾಯಿನ್ ಯುದ್ಧ ನಡೆಯುತ್ತದೆ. ಒಂದನೇ ತರಾಯಿನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣನು ಮಹಮ್ಮದ್ ಗೋರಿಯನ್ನು ಸೋಲಿಸಿ ಪ್ರಾಣ ಭಿಕ್ಷೆಯನ್ನು ನೀಡಿರುತ್ತಾನೆ. ಆದರೆ ಎರಡನೇ ತರಾಯಿನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಮೂರನೇ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಅವನನ್ನು ಸಿರ್ಯೂತಿ ಎಂಬಲ್ಲಿ ಕೊಲೆ ಮಾಡ್ತಾನೆ. ಸಿರ್ಯೂತಿ ಎಂಬಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣನನ್ನು ಮಹಮ್ಮದ್ ಗೋರಿ ಎರಡನೇ ತರಾಯಿನ್ ಯುದ್ಧದಲ್ಲಿ ಸೋಲಿಸಿ ಕೊಲೆ ಮಾಡ್ತಾನೆ. ಹಾಗೆ ಮಹಮ್ಮದ್ ಗೋರಿಯು ಭಾರತದಲ್ಲಿ ವಶಪಡಿಸಿಕೊಂಡ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳಲು ಒಬ್ಬ ಸೇನಾನಿಯನ್ನು ನೇಮಕ ಮಾಡಿ ಹೋಗುತ್ತಾನೆ. ಆ ಸೇನಾನಿಯೇ ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ ಮುಂದೆ ದೆಹ್ಲಿ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಸುಲ್ತಾನ ಸಂತತಿಯಾದ ಗುಲಾಮಿ, ದೆಹಲಿಯನ್ನು ಆಳ್ವಿಕೆ ಮಾಡಿದ್ದು 5 ಸಂತತಿಗಳು: ಗುಲಾಮಿ, ಖಿಲ್ಜಿ, ತುಘಲಕ್, ಸಯ್ಯದ್, ಲೋಧಿ. ಈ 5 ಸಂತತಿಗಳಲ್ಲಿ ಮೊದಲನೆಯದಾದ ಗುಲಾಮಿ ಸಂತತಿಯನ್ನು ಈ ಕುತುಬುದ್ದೀನ್ ಐಬಕ್ ಪ್ರಾರಂಭ ಮಾಡ್ತಾನೆ, ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ಈ ಕುತುಬುದ್ದೀನ್ ಐಬಕ್ನನ್ನು ಮಹಮ್ಮದ್ ಗೋರಿಯು ಭಾರತದ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳಲು ನೇಮಿಸಿ ತನ್ನ ರಾಷ್ಟ್ರಕ್ಕೆ, ತನ್ನ ಅಫ್ಘನ್ ದೇಶಕ್ಕೆ, ಅಫ್ಘಾನ್ ಅರಬ್ ರಾಷ್ಟ್ರಕ್ಕೆ ಹೋಗುತ್ತಾನೆ. ಹಾಗೆ ಈ ಮಹಮ್ಮದ್ ಗೋರಿ ಸಾಮಾನ್ಯ ಶಕ ವರ್ಷ 1206ರಲ್ಲಿ ಖೋಖರ ದಂಗೆಯಲ್ಲಿ ಮರಣ ಹೊಂದಿದನು. 1206ರಲ್ಲಿ ಖೋಖರ ದಂಗೆಯಲ್ಲಿ ಈ ಮಹಮ್ಮದ್ ಗೋರಿ ಮರಣ ಹೊಂದುತ್ತಾನೆ. ಮುಂದಿನದಾಗಿ ಮಹಮ್ಮದ್ ಗಜನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ದಾಳಿ ಮಾಡ್ತಾನೆ. ಈ ಮಹಮ್ಮದ್ ಗಜನಿ ಬಗ್ಗೆ ಯಾಕಪ್ಪ ಈಗ ಡಿಸ್ಕಸ್ ಮಾಡ್ತೀವಿ ಅಂದರೆ, ಇಲ್ಲೊಂದು ಕ್ವಶನ್ ಇತ್ತು. ಒಂದನೇ ತರಾಯಿನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಸೋಲಿಸಲ್ಪಟ್ಟವನು ಯಾರು ಅಂತ. ಒಂದನೇ ತರಾಯಿನ್ ಕದನದಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣನಿಂದ ಸೋಲಿಸಲ್ಪಟ್ಟ ರಾಜ ಯಾರು, ದೊರೆ ಯಾರು ಅಂತ. ಮಹಮ್ಮದ್ ಗೋರಿ. ಆಲ್ರೆಡಿ ಮಹಮ್ಮದ್ ಗೋರಿ ಬಗ್ಗೆ ನಾವು ತಿಳಿದುಕೊಂಡಿವಿ. ಆತ ಯಾವ ಯುದ್ಧದಲ್ಲಿ ಸೋತ, ಯಾವ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಲೆ ಮಾಡಿದ ಎಂಬ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ಮುಂದಿನದಾಗಿ
ಮಹಮ್ಮದ್ ಗಜನಿ, ಇಲ್ತಮಿಷ್, ಮೊಹಮ್ಮದ್ ಬಿನ್ ತುಗ್ಲಕ್, ಈ ಮೂರೂ ವ್ಯಕ್ತಿಗಳ ಬಗ್ಗೆ ನಾವು ಮುಂದಿನದಾಗಿ ಡಿಸ್ಕಸ್ ಮಾಡುವ. ಮಹಮ್ಮದ್ ಗಜನಿ, ಈ ಮಹಮ್ಮದ್ ಗಜನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡ್ತಾನೆ. ಯಾರು? ಈ ಮಹಮ್ಮದ್ ಗಜನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡ್ತಾನೆ. ದಾಳಿಯ ಉದ್ದೇಶ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಾಗಿರಲಿಲ್ಲ. ಏಕೆಂದರೆ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ಅವನ ಉದ್ದೇಶವಾಗಿರಲಿಲ್ಲ. ಭಾರತದ ಸಂಪತ್ತನ್ನು ಲೂಟಿ ಮಾಡುವುದು ಅವನ ಉದ್ದೇಶವಾಗಿತ್ತು. ಸೊ ಅವನು ಭಾರತದಲ್ಲಿ ಯಾವುದೇ ನೆಲೆಗಳನ್ನು, ತನ್ನ ಸಾಮ್ರಾಜ್ಯವನ್ನು, ತನ್ನ ಆಡಳಿತವನ್ನು ನಡೆಸಲಿಲ್ಲ. ಕಾರಣ ಇಷ್ಟೇ, ಭಾರತದ ಸಂಪತ್ತನ್ನು ಲೂಟಿ ಮಾಡುವುದು. ಇವನ ದಾಳಿಗಳಲ್ಲಿ, ಇವನು ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ್ನಲ್ಲ, ಅಂತಹ ದಾಳಿಗಳಲ್ಲಿ ಹಲವಾರು ಪ್ರಮುಖ ಅಂಶಗಳಿವೆ. ಹಲವಾರು ಪ್ರಮುಖ ಸ್ಥಳಗಳ ಮೇಲೆ ಅವನು ದಾಳಿ ಮಾಡ್ತಾನೆ. ಅಂತಹ ಪ್ರಮುಖವಾದ ಸ್ಥಳಗಳಲ್ಲಿ ಒಂದಾದ ಸೋಮನಾಥ ದೇವಾಲಯದ ಮೇಲೆ 1026ರಲ್ಲಿ ದಾಳಿ ಮಾಡ್ತಾನೆ. ಅತ್ಯಂತ ಸಂಪದ್ಭರಿತವಾದ ದೇವಾಲಯವಾದ ಸೋಮನಾಥ ದೇವಾಲಯದ ಮೇಲೆ ಇವನು 1026ರಲ್ಲಿ ದಾಳಿ ಮಾಡಿ ಹಲವಾರು ಅಪಾರ ಪ್ರಮಾಣದ ಸಂಪತ್ತನ್ನು ಲೂಟಿ ಮಾಡಿಕೊಂಡು ತನ್ನ ದೇಶಕ್ಕೆ ತಗೊಂಡು ಹೋಗುತ್ತಾನೆ. ಹಾಗೆ ಈ ಮಹಮ್ಮದ್ ಗಜನಿಯ ಬಾಲ್ಯದ ಹೆಸರು ಏನಾಗಿತ್ತಂದರೆ ಮಹಮ್ಮದ್ ಜಬೂಲಿ ಇವನ ಬಾಲ್ಯದ ಹೆಸರಾಗಿತ್ತು. ಸುಲ್ತಾನ್ ಎಂಬ ಬಿರುದು ಪಡೆದ ಮೊದಲ ಮುಸ್ಲಿಂ ದೊರೆ ಯಾರು? ಈ ಮಹಮ್ಮದ್ ಗಜನಿ. ಇವನನ್ನ ವಿಗ್ರಹ ಭಂಜಕ, ಈ ಮಹಮ್ಮದ್ ಗಜನಿನ ಏನಂತ ಕರಿತೀವಿ ಅಂದರೆ ವಿಗ್ರಹ ಭಂಜಕ. ಮಹಮ್ಮದ್ ಗಜನಿ ಇವನನ್ನ ಏನಂತ ಕರಿತೇವೆ? ವಿಗ್ರಹ ಭಂಜಕ ಅಂತ ಕರಿತೇವೆ. ಹಾಗೆ ಮುಂದಿನದಾಗಿ ಇಲ್ತಮಿಷ್. ಇವನು ದೆಹಲಿಯನ್ನಾಳಿದ 5 ಮನೆತನಗಳಲ್ಲಿ ಮೊದಲನೇದಾದ ಗುಲಾಮಿ ಸಂತತಿಯ ಒಬ್ಬ ಪ್ರಮುಖ ಅರಸ. ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡಿದರೆ ಕುತುಬುದ್ದೀನ್ ಐಬಕ್ಕನ ನಂತರ ಇವನು ಆಳ್ವಿಕೆಗೆ ಅಧಿಕಾರಕ್ಕೆ ಬರ್ತಾನೆ. ಗುಲಾಮಿ ಸಂತತಿಯ ಪ್ರಸಿದ್ಧ ಅರಸರಲ್ಲಿ ಒಬ್ಬನಾಗಿದ್ದನು. ಕುತುಬುದ್ದೀನ್ ಐಬಕ್ಕನ ನಂತರ ಅಧಿಕಾರಕ್ಕೆ ಬರ್ತಾನೆ. ಈ ಕುತುಬುದ್ದೀನ್ ಐಬಕ್ಕನು ಅಪೂರ್ಣ ಮಾಡಿದ್ದ ಕುತುಬ್ ಮಿನಾರ್ ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸ್ತಾನೆ. ಕುತುಬುದ್ದೀನ್ ಐಬಕ್ಕನು ಅಪೂರ್ಣ ಮಾಡಿದ ಕುತುಬ್ ಮಿನಾರ್ನ ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸ್ತಾನೆ. ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದ ದೊರೆ ಯಾರು? ಇಲ್ತಮಿಷ್. ಅದನ್ನು ಆರಂಭ ಮಾಡಿದ್ದ ದೊರೆ ಯಾರು? ಕುತುಬುದ್ದೀನ್ ಐಬಕ್. ಹಾಗೆ ಮೂರನೇ ತರಾಯಿನ್ ಕದನ. ಮೊದಲನೇ ತರಾಯಿನ್ ಯುದ್ಧ ನಡೆದಿದ್ದು 1191. ಹಾಗೆ ಎರಡನೇ ತರಾಯಿನ್ ಯುದ್ಧ ನಡೆದಿದ್ದು 1192. ಅದೇ ರೀತಿಯಾಗಿ ಮೂರನೇ ತರಾಯಿನ್ ಯುದ್ಧ ನಡೆದಿದ್ದು 1215ರಲ್ಲಿ. ಈ ಮೂರನೇ ತರಾಯಿನ್ ಯುದ್ಧದಲ್ಲಿ ಇಲ್ತಮಿಷ್ ತಾಜುದ್ದೀನ್ ಎಲ್ದೂಜನನ್ನು ಸೋಲಿಸ್ತಾನೆ. ಹಾಗೆ ಖಲೀಫನಿಂದ ಪ್ರಮುಖವಾದ ಅಂಶವನ್ನು ಗಮನಿಸಬೇಕು ನಾವೀಗ. ಖಲೀಫನಿಂದ ಮಾನ್ಯತೆ ಪಡೆದ ಮೊದಲ ದೆಹಲಿ ಸುಲ್ತಾನ. ಖಲೀಫ ಅಂದರೆ ಮೊಹಮ್ಮದ್ ಪೈಗಂಬರನ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರೀತಾರೆ. ಮೊಹಮ್ಮದ್ ಪೈಗಂಬರ್ನ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರೀತಾರೆ. ಅಂಥ ಖಲೀಫನಿಂದ ಮಾನ್ಯತೆ ಪಡೆದ ಮೊದಲ ದೆಹಲಿ ಸುಲ್ತಾನ ಯಾರಂದರೆ ಈ ಇಲ್ತಮಿಷ್. ಖಲೀಫನಿಂದ ಮಾನ್ಯತೆ ಪಡೆದ ಮೊದಲ ದೆಹಲಿ ಸುಲ್ತಾನ ಯಾರು? ಇಲ್ತಮಿಷ್. ಹಾಗೆ ಸುಲ್ತಾನ ಎಂಬ ಬಿರುದು ಪಡೆದ ಮೊದಲ ಭಾರತೀಯ ಮುಸ್ಲಿಂ ದೊರೆ. ವಿಶ್ವದ ಮುಸ್ಲಿಂ ದೊರೆ ಯಾರು? ಮಹಮ್ಮದ್ ಗಜನಿ. ಆದರೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಮೊದಲ ಭಾರತೀಯ ಮುಸ್ಲಿಂ ದೊರೆ ಯಾರಂತ. ಮೊದಲ ವಿಶ್ವದ ದೊರೆ, ಸುಲ್ತಾನ ಎಂಬ ಬಿರುದು ಪಡೆದ ಮೊದಲ ವಿಶ್ವದ ದೊರೆ ಮೊಹಮ್ಮದ್ ಗಜನಿ. ಸುಲ್ತಾನ ಎಂಬ ಬಿರುದು ಪಡೆದ ಮೊದಲ ಮುಸ್ಲಿಂ ದೊರೆ ಇಲ್ತಮಿಷ್. ಓಕೆ, ಈ ಇಲ್ತಮಿಷು ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜೀತಾಲ್ ಎಂಬ ನಾಣ್ಯಗಳನ್ನು ಭಾರತಕ್ಕೆ ಪರಿಚಯ ಮಾಡ್ತಾನೆ. ಇಲ್ತಮಿಷು
ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜೀತಾಲ್ ಎಂಬ ನಾಣ್ಯಗಳನ್ನು ಭಾರತಕ್ಕೆ ಪರಿಚಯಿಸಿದನು. ಯಾವ ನಾಣ್ಯಗಳು? ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜೀತಾಲ್ ಎಂಬ ನಾಣ್ಯಗಳನ್ನು ಭಾರತಕ್ಕೆ ಪರಿಚಯಿಸ್ತಾನೆ. ಇನ್ನೊಂದು ಮೊಹಮ್ಮದ್ ಬಿನ್ ತುಘಲಕ್ ನಮ್ಮ ದೆಹಲಿಯನ್ನು ಆಳಿದ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ. ಈ ತುಘಲಕ್ ಸಂತತಿಯಲ್ಲಿ ಬರುವ ಪ್ರಮುಖ ಅರಸರಲ್ಲಿ ಇವನು ಒಬ್ಬನು. ಓಕೆ, ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನು. ಯಾರು? ಈ ಮೊಹಮ್ಮದ್ ಬಿನ್ ತುಘಲಕ್. ಇವನನ್ನ ವೈರುಧ್ಯಗಳ ಮಿಶ್ರಣ ಮತ್ತು ಹುಚ್ಚು ದೊರೆ ಅಂತ ಕರೀತಾರೆ. ಯಾರನ್ನ? ಮೊಹಮ್ಮದ್ ಬಿನ್ ತುಘಲಕ್ನ ಏನಂತ ಕರೀತಾರೆ? ವೈರುಧ್ಯಗಳ ಮಿಶ್ರಣ, ಹುಚ್ಚು ದೊರೆ, ಐಲು ದೊರೆ ಅಂತ ಕರೀತಾರೆ. ಯಾಕಂದರೆ ಅವನ ಯೋಜನೆಗಳು ಸರಿಯಾಗಿದ್ದು, ಆದರೆ ಅದನ್ನು ಅನುಷ್ಠಾನಕ್ಕೆ ತರುವ ರೀತಿ ಕ್ರಮ ಸರಿಯಾಗಿದ್ದಿಲ್ಲ. ಸೊ ಅವನನ್ನು ಹುಚ್ಚು ದೊರೆ, ವೈರುಧ್ಯಗಳ ಮಿಶ್ರಣ ಅಂತ ಕರೀತಾರೆ. ಹೀಗೆ ಒಬ್ಬ ಇತಿಹಾಸಕಾರ ಇವನನ್ನು ಏನಂತ ಕರೀತಾನಂದರೆ, ಈ ಥಾಮಸ್ ಎಂಬ ಇತಿಹಾಸಕಾರ ಇವನನ್ನು ಅಣಗಾರರ ರಾಜ ಅಂತ ಕರೆದಿದ್ದಾರೆ. ಈ ಥಾಮಸ್ ಎಂಬ ಇತಿಹಾಸಕಾರ ಇವನನ್ನು ಅಣಗಾರರ ರಾಜ ಎಂದು ಕರೆದಿದ್ದಾರೆ. ಹಾಗೆ ಸಾಮಾನ್ಯ ಶಕ ವರ್ಷ 1327ರಲ್ಲಿ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಅಥವಾ ದೌಲತಾಬಾದ್ಗೆ ವರ್ಗಾಯಿಸಿದನು. ಸಾಮಾನ್ಯ ಶಕ ವರ್ಷ 1327ರಲ್ಲಿ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು. ಕಾರಣ ಇಷ್ಟೇ, ಮಂಗೋಲರ ದಾಳಿಯಿಂದ ತನ್ನ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದಕ್ಕಾಗಿ ತನ್ನ ರಾಜಧಾನಿಯನ್ನು ಭಾರತದ ಕೇಂದ್ರ ಸ್ಥಳವಾದ ದೇವಗಿರಿಗೆ ವರ್ಗಾಯಿಸ್ತಾನೆ. ಆದರೆ ಅದು ವಿಫಲವಾಗುತ್ತದೆ. ಓಕೆ, ಇನ್ನು ಮುಂದಿನದಾಗಿ ಕೃಷಿ ಸುಧಾರಣೆಗಾಗಿ ದಿವಾನಿ ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು. ರೈತರಿಗೆ ಬಿತ್ತನೆ ಬೀಜ ಕೊಳ್ಳಲು ಮತ್ತು ಬಾವಿ ನೀರಾವರಿಗಾಗಿ ಕೃಷಿಕರಿಗೆ ತಕ್ಕಾವಿ ಸಾಲ ಎಂಬ ಯೋಜನೆಯನ್ನು ಜಾರಿಗೆ ತರ್ತಾನೆ. ತಕ್ಕಾವಿ ಸಾಲವನ್ನು ನೀಡ್ತಾನೆ ರೈತರಿಗೆ ಬಿತ್ತನೆ ಬೀಜವನ್ನು ಕೊಳ್ಳಲು ಮತ್ತು ಬಾವಿ ನೀರಾವರಿಗಾಗಿ ತಕ್ಕಾವಿ ಸಾಲವನ್ನು ನೀಡ್ತಾನೆ. ಯಾರು? ಈ ಮೊಹಮ್ಮದ್ ಬಿನ್ ತುಘಲಕ್. ಹಾಗೆ ಕೃಷಿ ಸುಧಾರಣೆಗಾಗಿ ದಿವಾನಿ ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು. ದಿವಾನಿ ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದವರು ಯಾರು ಎಂಬ ಪ್ರಶ್ನೆಯನ್ನು ಕೇಳಿದ್ದರು ನಮ್ಮ KCET ಎಕ್ಸಾಮ್ನಲ್ಲಿ. ಸೊ ದಿಸ್ ಪಾಯಿಂಟ್ ಈಸ್ ಸೋ ಇಂಪಾರ್ಟೆಂಟ್ ಅವರ್ ಫ್ಯೂಚರ್ ಎಕ್ಸಾಮ್ಸ್. ದಿವಾನಿ ಕೋಹಿ ಎಂಬ ಇಲಾಖೆಯನ್ನು ಪ್ರಾರಂಭಿಸಿದವರು ಯಾರು, ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಓಕೆ, ಮತ್ತೊಂದು ಕ್ವಶನ್ನು. ಭೋಜ ಇವನು ರಜಪೂತರ ಮನೆತನಗಳಲ್ಲಿ ಬರುವ ಒಬ್ಬ ಒಂದು ವಂಶದ ರಾಜ. ಭೋಜನನ್ನು ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದು ವರ್ಣಿಸಿದ್ದಾನೆ. ಭೋಜನನ್ನು ಯಾವ ಅರಬ್ ಪ್ರವಾಸಿಗ ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದು ವರ್ಣಿಸಿದ್ದಾನೆ? ಆಪ್ಷನ್ ಎ ನಾಗಭಟ್ಟ, ಸುಲೇಮಾನ್, ಧರ್ಮಪಾಲ, ಜಯಚಂದ್ರ. ಆಪ್ಷನ್ ಎ ನಾಗಭಟ್ಟ, ಸುಲೇಮಾನ್, ಧರ್ಮಪಾಲ, ಜಯಚಂದ್ರ. ಮೊದಲನೇದು ಆಪ್ಷನ್ ಬಿ ಸರಿಯಾದ ಉತ್ತರ ಸುಲೇಮಾನ್ ಈತನನ್ನು ಮಿಹಿರ ಭೋಜ ಅಥವಾ ಭೋಜನನ್ನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದು ವರ್ಣಿಸಿದ್ದಾನೆ. ಸುಲೇಮಾನ್ ಅರಬ್ ಪ್ರವಾಸಿ, ಈತನು ಭೋಜನನ್ನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದು ವರ್ಣಿಸಿದ್ದಾನೆ. ಹಾಗೆ ಈ ಸುಲೇಮಾನ್ ನಮ್ಮ ಕನ್ನಡ ನಾಡನ್ನು
ಆಳಿದ ಕನ್ನಡ ನಾಡನ್ನು ಆಳಿದ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಬಂದಿದ್ದನು. ನಮ್ಮ ರಾಷ್ಟ್ರಕೂಟರ ದೊರೆಯಾದ ಪ್ರಸಿದ್ಧ ದೊರೆಯಾದ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಈ ಸುಲೇಮಾನ್ ಭೇಟಿ ನೀಡಿದ್ದನು. ಆವಾಗ ಆ ಸುಲೇಮಾನ್ ನಮ್ಮ ರಾಜನಾದ ನಮ್ಮ ಅಮೋಘ ವರ್ಷ ನೃಪತುಂಗನ ಸಾಮ್ರಾಜ್ಯದ ಕುರಿತು ಒಂದು ಹೇಳಿಕೆಯನ್ನು ಕೊಡ್ತಾನೆ. ಏನಂತ ಹೇಳಿಕೆ ಕೊಡ್ತಾನೆ? ಅಮೋಘ ವರ್ಷ ನೃಪತುಂಗನ ಸಾಮ್ರಾಜ್ಯ ಪ್ರಪಂಚದ 4 ಪ್ರಖ್ಯಾತ ಸಾಮ್ರಾಜ್ಯಗಳಲ್ಲಿ ಒಂದು ಎಂದಿದ್ದಾನೆ. ಯಾರು? ಈ ಸುಲೇಮಾನ್ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿ ಅಮೋಘ ವರ್ಷ ನೃಪತುಂಗನ ಸಾಮ್ರಾಜ್ಯ ಪ್ರಪಂಚದ 4 ಪ್ರಖ್ಯಾತ ಸಾಮ್ರಾಜ್ಯಗಳಲ್ಲಿ ಒಂದು ಎಂದಿದ್ದಾನೆ. ಇನ್ನು ಉಳಿದ 3 ಸಾಮ್ರಾಜ್ಯಗಳು ಚೀನಾ, ಬಾಗ್ದಾದ್, ಕಾನ್ಸ್ಟಂಟಿನೋಪಲ್. ಪ್ರಪಂಚದಲ್ಲೇ 4 ಶ್ರೇಷ್ಠ ಸಾಮ್ರಾಜ್ಯಗಳಿವೆ. ಆ 4 ಸಾಮ್ರಾಜ್ಯಗಳಲ್ಲಿ ಈ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದು ಎಂದು ಸುಲೇಮಾನ್ ಹೇಳಿದ್ದಾನೆ. ಆ 4 ಸಾಮ್ರಾಜ್ಯಗಳು ಅಂದರೆ ಚೀನಾ, ಬಾಗ್ದಾದ್, ಕಾನ್ಸ್ಟಂಟಿನೋಪಲ್, ಹಾಗೆ ನಮ್ಮ ಹೆಮ್ಮೆಯ ರಾಷ್ಟ್ರಕೂಟ ಸಾಮ್ರಾಜ್ಯ. ನಾಗಭಟ್ಟ ಓಕೆ. ನಾಗಭಟ್ಟ ಗೂರ್ಜ ಪ್ರತಿಹಾರರ ಪ್ರಸಿದ್ಧ ದೊರೆ. ಗೂರ್ಜ ಪ್ರತಿಹಾರರ ಪ್ರಸಿದ್ಧ ದೊರೆ ಯಾರಂದರೆ ನಾಗಭಟ್ಟ. ನಾವು ಆಗಲೇ ಕ್ವಶನ್ ಕೇಳಿದ್ವಲ್ಲ, ಭೋಜನನ್ನು ಈತನು ಘನವಂತ ದೊರೆ, ಅಶ್ವದಳ ಉಳ್ಳವನು ಎಂದು, ಹಾಗೆ ಅರ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಯಾರು ಅಂತ ವರ್ಣಿಸಿದರಲ್ಲ, ಆ ಪ್ರಶ್ನೆಯಲ್ಲಿ ಬರುವ ಮೊದಲನೇ ಆಪ್ಷನ್ ನಾಗಭಟ್ಟ. ನಾಗಭಟ್ಟ ಯಾರು? ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆ ಯಾರು? ಈ ನಾಗಭಟ್ಟ. ಗೂರ್ಜರ ಪ್ರತಿಹಾರರ ಮನೆತನದ ಸ್ಥಾಪಕನಾದ ಹರಿಶ್ಚಂದ್ರನ 4 ಮಕ್ಕಳಲ್ಲಿ ನಾಗಭಟ್ಟನು ಒಬ್ಬನು. ಈ ಗೂರ್ಜ ಪ್ರತಿಹಾರರು ಎಂಬ ರಜಪೂತ ಮನೆತನಗಳಲ್ಲಿ ಬರುವ ಒಬ್ಬ ಪ್ರಸಿದ್ಧ ಅರಸರಲ್ಲಿ ಈ ನಾಗಭಟ್ಟನು ಒಬ್ಬನು. ಈ ನಾಗಭಟ್ಟ ಗೂರ್ಜ ಪ್ರತಿಹಾರರ ಮನೆತನದ ಸ್ಥಾಪಕನಾದ ಹರಿಶ್ಚಂದ್ರನ ಮಗನಾಗಿದ್ದು ಉಜ್ಜಯಿನಿಯಲ್ಲಿ ಆಳ್ವಿಕೆ ಮಾಡ್ತಿದ್ದನು. ಈ ನಾಗಭಟ್ಟ ಉಜ್ಜಯಿನಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದನು. ಇವನು ಗೂರ್ಜರ ಪ್ರತಿಹಾರ ಮನೆತನದ ಪ್ರಸಿದ್ಧ ಅರಸರಲ್ಲಿ ಒಬ್ಬನಾಗಿದ್ದನು. ಇನ್ನು ಉಳಿದ 3 ಕ್ರಮವಾಗಿ ಹರಿಶ್ಚಂದ್ರ ಈ ಗೂರ್ಜ ಪ್ರತಿಹಾರ ಮನೆತನದ ಸ್ಥಾಪಕನಾಗಿದ್ದು ಅವನಿಗೆ 4 ಜನ ಮಕ್ಕಳಿದ್ದರು. ಆ 4 ಮಕ್ಕಳಲ್ಲಿ ನಾಗಭಟ್ಟನು ಒಬ್ಬನು. ಹಾಗೆ ಆ ಇನ್ನುಳಿದ 3 ಜೋಧ್ಪುರ, ಭರೂಚ್ ಮತ್ತು ನಂದಿಪುರದಲ್ಲಿ ಆಳ್ವಿಕೆ ಮಾಡ್ತಿದ್ದರು. ಹಾಗೆ ಈ ನಾಗಭಟ್ಟ ಉಜ್ಜಯಿನಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದನು. ಮುಂದಿನದಾಗಿ ಪಾಲರ ಪ್ರಸಿದ್ಧ ದೊರೆ. ರಜಪೂತ ಮನೆತನದಲ್ಲಿ ಬರುವ ಪಾಲ ಸಂತತಿಯ ಪ್ರಸಿದ್ಧ ದೊರೆ ಯಾರು? ಈ ಧರ್ಮಪಾಲ. ರಾಷ್ಟ್ರಕೂಟರ ಮೂರನೇ ಗೋವಿಂದನಿಂದ ಸೋಲನ್ನು ಅನುಭವಿಸುತ್ತಾನೆ. ರಾಷ್ಟ್ರಕೂಟರ 3ನೇ ಗೋವಿಂದನಿಂದ ಸೋಲನ್ನು ಅನುಭವಿಸಿದ ಪಾಲರ ದೊರೆ ಯಾರಂದರೆ ಧರ್ಮಪಾಲ. ಹಾಗೆ ಈ ಧರ್ಮಪಾಲ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ಈ ಧರ್ಮಪಾಲ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಓಕೆ. ಮುಂದಿನದಾಗಿ ರಜಪೂತರ ಕಾಲದ ಮೌಂಟ್ ಅಬು ಪರ್ವತದ ಮೇಲಿನ ಅಮೃತ ಶಿಲಾಮಂದಿರ. ರಜಪೂತರ ಕಾಲದ ಮೌಂಟ್ ಅಬು ಎಂಬಲ್ಲಿನ ಅಮೃತ ಶಿಲಾಮಂದಿರ ಯಾವುದಂತ? ರಜಪೂತರ ಕಾಲದ ಪ್ರಮುಖ ಶಿಲಾಮಂದಿರಗಳಲ್ಲಿ ಒಂದಾದ ಅದು ಎಲ್ಲಿದೆ ಅಂದರೆ ಮೌಂಟ್ ಅಬು ಪರ್ವತದ ಮೇಲಿನ ಯಾವ ಶಿಲಾಮಂದಿರ ಇದೆ ಅಂತ ಪ್ರಶ್ನೆ. ಸೂರ್ಯ ದೇವಾಲಯ, ದಿಲ್ವಾರ ಮಂದಿರ, ಖಂಡೇರಾಯ ದೇವಾಲಯ, ಮಹಾದೇವ ದೇವಾಲಯ. ಸೂರ್ಯ ದೇವಾಲಯ, ದಿಲ್ವಾರ ಮಂದಿರ, ಖಂಡೇರಾಯ ದೇವಾಲಯ, ಮಹಾದೇವ ದೇವಾಲಯ. ಇದರಲ್ಲಿ ಸರಿಯಾದ ಉತ್ತರ ದಿಲ್ವಾರ ದೇವಾಲಯ ಅಥವಾ ಮಂದಿರ. ದಿಲ್ವಾರ ಮಂದಿರ. ಈ ಮಂದಿರವನ್ನು ಗುಜರಾತಿನ ಸೋಲಂಕಿ ಮತ್ತು ಗೂರ್ಜ ಪ್ರತಿಹಾರರು ನಿರ್ಮಾಣ ಮಾಡ್ತಾರೆ.
ಈ ರಾಜಸ್ಥಾನದಲ್ಲಿರುವ ಮೌಂಟ್ ಅಬು ಪರ್ವತದ ಮೇಲಿರುವ ದಿಲ್ವಾರ ದೇವಾಲಯವನ್ನು, ದಿಲ್ವಾರ ಮಂದಿರವನ್ನು ಗುಜರಾತಿನ ಸೋಲಂಕಿ ಮತ್ತು ಗುರ್ಜ ಪ್ರತಿಹಾರರು ನಿರ್ಮಾಣ ಮಾಡ್ತಾರೆ. ಈ ದೇವಾಲಯ ಅಥವಾ ಮಂದಿರವು ಜೈನ ಧರ್ಮಕ್ಕೆ ಸೇರಿದೆ. ಈ ದೇವಾಲಯ ಅಂದರೆ ದಿಲ್ವಾರ ದೇವಾಲಯವು ಯಾವ ಧರ್ಮಕ್ಕೆ ಸೇರಿದೆ ಅಂದರೆ ಜೈನ ಧರ್ಮಕ್ಕೆ ಸೇರಿದ ಒಂದು ಮಂದಿರ ಅಥವಾ ದೇವಾಲಯವಾಗಿದೆ. ಈ ಮಂದಿರದಲ್ಲಿ ಆದಿನಾಥ ಮತ್ತು ನೇಮಿನಾಥ ಎಂಬೆರಡು ದೇವಾಲಯಗಳಿವೆ. ಯಾವ ದೇವಾಲಯದಲ್ಲಿ? ದಿಲ್ವಾರ ದೇವಾಲಯದಲ್ಲಿ ಆದಿನಾಥ ಮತ್ತು ನೇಮಿನಾಥ ಎಂಬ 2 ದೇವಾಲಯಗಳಿವೆ. ಈ ಮಂದಿರ ಇರುವುದು ಪ್ರಸ್ತುತ ರಾಜಸ್ಥಾನದಲ್ಲಿ. ಇದೆ ಆ ದೇವಾಲಯ. ಯಾವ ದೇವಾಲಯ? ದಿಲ್ವಾರ ಮಂದಿರ ಅಥವಾ ದಿಲ್ವಾರ ದೇವಾಲಯ. ದಿಲ್ವಾರ ದೇವಾಲಯವನ್ನು ಮೌಂಟ್ ಅಬು ಪರ್ವತದ ಮೇಲೆ ಗುಜರಾತಿನ ಸೋಲಂಕಿಯರು ಮತ್ತು ಗುರ್ಜ ಪ್ರತಿಹಾರರು ನಿರ್ಮಾಣ ಮಾಡ್ತಾರೆ. ಈ ದೇವಾಲಯದಲ್ಲಿ ನೇಮಿನಾಥ ಮತ್ತು ಆದಿನಾಥ ಎಂಬ 2 ದೇವಾಲಯಗಳಿವೆ. ಇದು ಜೈನ ಧರ್ಮಕ್ಕೆ ಸೇರಿದ ಒಂದು ದೇವಾಲಯವಾಗಿದೆ. ಮುಂದಿನದಾಗಿ ಸೂರ್ಯ ದೇವಾಲಯ ಕೋನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯ. ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ದೇವಾಲಯವನ್ನು ಪೂರ್ವ ಗಂಗ ರಾಜವಂಶದ 1ನೇ ನರಸಿಂಹದೇವನು ನಿರ್ಮಿಸಿದನು. ಈ ದೇವಾಲಯವನ್ನು, ಸೂರ್ಯ ದೇವಾಲಯವನ್ನು ಪೂರ್ವ ಗಂಗ ರಾಜವಂಶದ 1ನೇ ನರಸಿಂಹದೇವನು ನಿರ್ಮಾಣ ಮಾಡ್ತಾನೆ. ಸಾಮಾನ್ಯ ಶಕ ವರ್ಷ 1250ರಲ್ಲಿ 1ನೇ ನರಸಿಂಹದೇವನು ಈ ದೇವಾಲಯವನ್ನು, ಯಾವ ದೇವಾಲಯವನ್ನು? ಒಡಿಶಾದ ಕೋನಾರ್ಕ್ ಸೂರ್ಯ ದೇವಾಲಯವನ್ನು 1ನೇ ನರಸಿಂಹದೇವನು 1250ರಲ್ಲಿ ನಿರ್ಮಾಣ ಮಾಡ್ತಾನೆ. ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಕ್ಕೆ ಸೇರ್ಪಟ್ಟಿದೆ. ವಿಶ್ವ ಪಾರಂಪರಿಕ ತಾಣಕ್ಕೆ ಈ ದೇವಾಲಯ ಸೇರಿಸಲ್ಪಟ್ಟಿದೆ. ಈ ದೇವಾಲಯವು ಸೂರ್ಯ ದೇವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಹಾಗೆ ಈ ದೇವಾಲಯವನ್ನು ಬ್ಲಾಕ್ ಪಗೋಡಾ ಎಂದು ಕರೆಯುತ್ತಾರೆ. ಈ ದೇವಾಲಯದ ಗೋಪುರ 227 ಅಡಿ ಎತ್ತರದಲ್ಲಿದೆ. 227 ಅಡಿ ಎತ್ತರವನ್ನು ಹೊಂದಿದೆ. ಈ ದೇವಾಲಯವನ್ನು ನಿರ್ಮಾಣ ಮಾಡಿದ ರಾಜ ಪೂರ್ವ ಗಂಗ ರಾಜವಂಶದ 1ನೇ ನರಸಿಂಹದೇವನು 1250ರಲ್ಲಿ ನಿರ್ಮಾಣ ಮಾಡ್ತಾನೆ. ಇದು ಒಡಿಶಾ ರಾಜ್ಯದಲ್ಲಿದೆ. ಹಾಗೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲ್ಪಟ್ಟಿದೆ. ಹಾಗೆ ಈ ದೇವಾಲಯವನ್ನು ಬ್ಲಾಕ್ ಪಗೋಡಾ ಅಂತ ಕರೀತಾರೆ. ಮುಂದಿನದಾಗಿ ಇದೆ ಆ ಸೂರ್ಯ ದೇವಾಲಯ, ಕೋನಾರ್ಕ್ನ ಸೂರ್ಯ ದೇವಾಲಯ. ಸೂರ್ಯದೇವನಿಗೆ ಸಮರ್ಪಿತವಾದ ದೇವಾಲಯ ಒಡಿಶಾದ ಕೋನಾರ್ಕ್ನಲ್ಲಿದೆ. ಕೋನಾರ್ಕ್ನ ಸೂರ್ಯ ದೇವಾಲಯ. ಮುಂದಿನದಾಗಿ ಖಂಡೇರಾಯ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ರಜಪೂತ ಮನೆತನಗಳಲ್ಲಿ ಒಂದಾದ ಚಂದೇಲ ರಾಜವಂಶ. ಬುಂದೇಲಖಂಡದ ಚಂದೇಲರು ಅಂತ ಬರ್ತಾರೆ. ಆ ಚಂದೇಲ ರಾಜವಂಶದವರು ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಇದು ಮಧ್ಯಪ್ರದೇಶದಲ್ಲಿದೆ. ಖಂಡೇರಾಯ ದೇವಾಲಯ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಈ ದೇವಾಲಯ ಕಂಡುಬರುತ್ತದೆ. ಈ ದೇವಾಲಯವನ್ನು ಚಂದೇಲ ರಾಜವಂಶದ ಕಾಲದಲ್ಲಿ ನಿರ್ಮಿಸಲಾಗಿದೆ. ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯ ಖಂಡೇರಾಯ ದೇವಾಲಯವು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ದೇವಾಲಯವನ್ನು ಖಂಡರಿಯ ದೇವಾಲಯ ಎಂದು ಕರೀತಾರೆ. ಈ ದೇವಾಲಯವನ್ನು ಕಂದರಿಯ ದೇವಾಲಯ ಎಂದು ಕರೆಯುತ್ತಾರೆ. ಈ ದೇವಾಲಯವು ಸಹ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲ್ಪಟ್ಟಿದೆ. ಖಂಡೇರಾಯ ಅಂದರೆ ಗುಹೆಯ ಮಹಾದೇವ ಎಂದರ್ಥ. ಖಂಡೇರಾಯ ಇಟ್ ಮೀನ್ಸ್ ಗುಹೆಯ ಮಹಾದೇವ ಎಂದು ಕರೆಯುತ್ತಾರೆ. ಗುಹೆಯ ಮಹಾದೇವ ಖಂಡೇರಾಯ. ಈ ದೇವಾಲಯವನ್ನು ಚಂದೇಲ ರಾಜವಂಶದವರು ನಿರ್ಮಾಣ ಮಾಡಿದ್ದಾರೆ. ಇದೆ ಆ ಖಂಡೇರಾಯ ದೇವಾಲಯ. ಈ ದೇವಾಲಯವನ್ನು
ಚಂದೇಲ ರಾಜವಂಶದವರು ನಿರ್ಮಾಣ ಮಾಡ್ತಾರೆ. ಇನ್ನೊಂದು ಮಹಾದೇವ ದೇವಾಲಯ. ಮಹಾದೇವ ದೇವಾಲಯ ಇದು ನಮ್ಮ ಹೆಮ್ಮೆ ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆ. ಮಹಾದೇವ ದೇವಾಲಯವನ್ನು ಎಂಪರರ್ ಆಫ್ ಟೆಂಪಲ್ಸ್, ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಈ ದೇವಾಲಯ ಕಂಡುಬರುವುದು ಕೊಪ್ಪಳ ಜಿಲ್ಲೆಯ ಇಟಗಿಯಲ್ಲಿ ಕಂಡುಬರುತ್ತದೆ. ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಸಾಮಾನ್ಯ ಶಕ ವರ್ಷ 1112ರಲ್ಲಿ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ 6ನೇ ವಿಕ್ರಮಾದಿತ್ಯನ ಸೈನ್ಯಾಧಿಕಾರಿಯಾದ ಮಹಾದೇವನು ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ, ಎಂಪರರ್ ಆಫ್ ಟೆಂಪಲ್ಸ್ ಎಂದು ಕರೀತಾರೆ. ಎಂಪರರ್ಸ್ ಆಫ್ ಟೆಂಪಲ್, ದೇವಾಲಯಗಳ ಚಕ್ರವರ್ತಿ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ, ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸನಾದ 6ನೇ ವಿಕ್ರಮಾದಿತ್ಯನ ಸೈನ್ಯಾಧಿಕಾರಿ ಯಾರು? ಮಹಾದೇವ ಕೊಪ್ಪಳ ಜಿಲ್ಲೆಯ ಇಟಗಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಅದೇ ಈ ದೇವಾಲಯ, ಮಹಾದೇವ ದೇವಾಲಯ, ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ, ಹಾಗೆ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸನಾದ 6ನೇ ವಿಕ್ರಮಾದಿತ್ಯನ ಸೈನ್ಯಾಧಿಕಾರಿ ಮಹಾದೇವನು 1112ರಲ್ಲಿ ನಿರ್ಮಾಣ ಮಾಡ್ತಾನೆ. ಈ ದೇವಾಲಯವನ್ನು ಎಂಪರರ್ ಆಫ್ ಟೆಂಪಲ್ಸ್, ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಹಾಗೆ ನಾವು ಇವಾಗ ರಜಪೂತರ ಕುರಿತು ತಿಳಿದುಕೊಳ್ಳೋಣ. ರಜಪೂತರ ಮೂಲ ಯಾವುದು? ಆ ರಜಪೂತ ಮನೆತನದಲ್ಲಿ ಎಷ್ಟು ಮನೆತನಗಳು? ರಜಪೂತರು ಆ ಮನೆತನದಲ್ಲಿ ಎಷ್ಟು ಮನೆತನಗಳು ಬರ್ತವೆ? ರಜಪೂತರಲ್ಲಿ ಹಲವಾರು ಮನೆತನಗಳು ಬರ್ತವೆ. ಗುರ್ಜ ಪ್ರತಿಹಾರರು, ಪಾಲರು, ಹಾಗೆ ಪಾರಮಾರರು, ಚಂದೇಲರು, ಸೋಲಂಕಿಯರು, ಹೀಗೆ ಹಲವಾರು ವೀರ ಪರಂಪರೆ ಮನೆತನಗಳನ್ನು ರಜಪೂತರು ಅಂತ ಕರೀತೇವೆ. ಇನ್ನು ಗುರ್ಜ ಪ್ರತಿಹಾರರು, ಹಾಗೆ ಪಾರಮಾರರು, ಚಂದೇಲರು, ಪಾಲರು, ಸೋಲಂಕಿಯರು, ಮೇವಾಡದ ಸಿಸೋಡಿಯರು, ಹಲವಾರು ರಜಪೂತ ಮನೆತನಗಳು ಕಂಡುಬರ್ತವೆ. ಅಂತಹ ರಜಪೂತ ಮನೆತನಗಳ ಕುರಿತು ತಿಳಿಯೋಣ. ಆ ರಜಪೂತರ ಮನೆತನಗಳ ಕುರಿತು ತಿಳಿಯುವ ಪೂರ್ವದಲ್ಲಿ ರಜಪೂತರ ಮೂಲ ಕೆಲವೊಂದಿಷ್ಟು ಇತಿಹಾಸಕಾರರು ಇವರು ವಿದೇಶ ಮೂಲದವರು ಅಂತ ಕರೀತಾರೆ. ಅಂತಹ ಮೂಲ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದವರು ವಿಲಿಯಂ ಬ್ರೂಕ್ ಹಾಗೆ ಕರ್ನಲ್ ಟಾಡಾ. ವಿಲಿಯಂ ಬ್ರೂಕ್ ಮತ್ತು ಕರ್ನಲ್ ಟಾಡಾ ಮತ್ತು ವಿಲಿಯಂ ಬ್ರೂಕ್ ರವರು ರಜಪೂತರು ವಿದೇಶಿಯ ಮೂಲದವರು ಅಂತ ಹೇಳ್ತಾರೆ ತಮ್ಮ ಸಿದ್ಧಾಂತದ ಮೂಲಕ. ವಿದೇಶಿಯ ಮೂಲ ಸಿದ್ಧಾಂತ, ಈ ವಿದೇಶ ಮೂಲ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ವಿಲಿಯಂ ಬ್ರೂಕ್ ಮತ್ತು ಕರ್ನಲ್ ಟಾಡಾ. ರಜಪೂತ ಎಂಬ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲೂ ರಜಪೂತ ಎಂಬ ಪದ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲೂ ಕಂಡುಬರುವುದಿಲ್ಲ ಎನ್ನುವುದು ಇವರ ವಾದ. ಹಾಗೆ ವಿದೇಶಿಯರಂತೆ ಅಗ್ನಿ ಪೂಜೆಯನ್ನು ರೂಢಿಸಿಕೊಂಡರು. ವಿದೇಶಿಯರಂತೆ ಅಂದರೆ ಕುಶಾಣರು, ಊಣರು ಅವರ ಅನುಯಾಯಿಗಳಾಗಿದ್ದವರು ಅವರಂತೆಯೇ ಅಗ್ನಿ ಪೂಜೆಯನ್ನು ರೂಢಿಸಿಕೊಂಡರು ಎಂಬುದು ಇವರ ವಾದ. ಯಾರು? ಕರ್ನಲ್ ಟಾಡಾ ಮತ್ತು ವಿಲಿಯಂ ಬ್ರೂಕ್ ರವರು ನಮ್ಮ ಭಾರತದವರಲ್ಲ, ಇವರು ವಿದೇಶಿಯರು ಅಂತ ಇವರ ವಾದವಾಗಿದೆ. ಯಾರ್ದು? ಕರ್ನಲ್ ಟಾಡಾ ಮತ್ತು ವಿಲಿಯಂ ಬ್ರೂಕರ ವಾದ ಏನಪ್ಪ ಅಂದರೆ ರಜಪೂತರು ಭಾರತದವರಲ್ಲ, ವಿದೇಶಿಯರು ಅಂತ. ಓಕೆ, ಮುಂದಿನದಾಗಿ ಎರಡನೇ ಸಿದ್ಧಾಂತ ದೇಶೀಯ ಮೂಲ ಸಿದ್ಧಾಂತ. ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಪ್ರಮುಖ ಇತಿಹಾಸಕಾರರಾದ ಗೌರಿಶಂಕರ್ ಓಝಾ, ಡಾಕ್ಟರ್
ಸಿ ವಿ ವೈದ್ಯ ಹಾಗೆ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಈ ಸಿದ್ಧಾಂತದ ಪ್ರತಿಪಾದಕರು. ಡಾಕ್ಟರ್ ಆರ್ ಸಿ ಮಜುಮ್ದಾರ್, ಡಾಕ್ಟರ್ ಸಿ ವಿ ವೈದ್ಯ ಹಾಗೆ ಗೌರಿಶಂಕರ್ ಓಝಾರವರು ರಜಪೂತರು ಭಾರತೀಯರು ಅಂತ ವಾದವನ್ನು ಮಂಡನೆ ಮಾಡ್ತಾರೆ. ಅವರ ವಾದಕ್ಕೆ ಪುಷ್ಟೀಕರಣವಾಗಿ ರಜಪೂತರು ಸೂರ್ಯವಂಶ ಮತ್ತು ಚಂದ್ರವಂಶಗಳಿಂದ ಬಂದ ಶುದ್ಧ ಆರ್ಯರು ಎಂದು ಹೇಳ್ತಾರೆ. ರಜಪೂತರು ಸೂರ್ಯವಂಶ ಮತ್ತು ಚಂದ್ರವಂಶಗಳಿಂದ ಬಂದ ಶುದ್ಧ ಆರ್ಯರು ಅಂತ ಇವರ ವಾದ. ಸೊ ರಜಪೂತರು ನಮ್ಮ ಭಾರತೀಯರೆಂದು ಹೇಳುವ ಇತಿಹಾಸಕಾರರಂದ ಯಾರಪ್ಪ ಅಂದರೆ ಗೌರಿಶಂಕರ್ ಓಝಾ, ಡಾಕ್ಟರ್ ಸಿ ವಿ ವೈದ್ಯ ಹಾಗೆ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಈ ಸಿದ್ಧಾಂತದ ಪ್ರತಿಪಾದಕರು. ಮುಂದಿನದಾಗಿ ಹಾಗೆ ದೇಶೀಯ ಸಿದ್ಧಾಂತಕ್ಕೆ ಇನ್ನೊಂದು ಸ್ಪಷ್ಟೀಕರಣ ಕೊಡ್ತಾರೆ ಗೌರಿಶಂಕರ್ ಓಝಾ, ಡಾಕ್ಟರ್ ಸಿ ವಿ ವೈದ್ಯ ಹಾಗೆ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಎಂಬ ಇತಿಹಾಸಕಾರರು. ರಜಪೂತ ಎಂಬ ಪದ ಪುರಾಣಗಳಲ್ಲಿ ಹಾಗೆ ಬಾಣನ ಹರ್ಷಚರಿತೆಯಲ್ಲಿ ವರ್ಧನ ಸಾಮ್ರಾಜ್ಯದ ಆಶಯದಲ್ಲಿ ಇದ್ದ ಕವಿ ಬಾಣ. ಆ ಬಾಣ ಕವಿಯ ಕೃತಿಯಾದ ಹರ್ಷಚರಿತೆ ಹಾಗೂ ಮಹಾಭಾರತದ ವಿರಾಟ ಪರ್ವದಲ್ಲಿ ಇವರನ್ನು ರಾಜಪುತ್ರ ಎಂದು ಕರೆಯಲಾಗಿದೆ. ಯಾರನ್ನ? ರಜಪೂತರನ್ನ ಅಂತ ಗೌರಿಶಂಕರ್ ಓಝಾ, ಡಾಕ್ಟರ್ ಸಿ ವಿ ವೈದ್ಯ ಹಾಗೆ ಆರ್ ಸಿ ಮಜುಮ್ದಾರ್ ಅವರ ವಾದವಾಗಿದೆ. ಸೊ ಇವರ ಪ್ರಕಾರ ರಜಪೂತರು ಭಾರತೀಯರು ಎಂಬ ವಾದವನ್ನು ಪ್ರತಿಪಾದಿಸ್ತಾರೆ. ಯಾರು? ಗೌರಿಶಂಕರ್ ಓಝಾ, ಡಾಕ್ಟರ್ ಸಿ ವಿ ವೈದ್ಯ ಹಾಗೆ ಡಾಕ್ಟರ್ ಆರ್ ಸಿ ಮಜುಮ್ದಾರ್. ಇನ್ನೊಂದು ಸಿದ್ಧಾಂತವನ್ನು ನಾವು ಕಾಣಬಹುದು, ಅದು ಅಗ್ನಿಕುಲ ಸಿದ್ಧಾಂತ. ಈ ರಜಪೂತರು ಅಗ್ನಿಕುಲಕ್ಕೆ ಸೇರಿದವರು ಎಂಬುದನ್ನು ಚಾಂದ್ ಬರ್ದಾಯಿ ಬರೆದ ಪೃಥ್ವಿರಾಜ್ ರಾಸೋ ಎಂಬ ಕೃತಿಯಲ್ಲಿ ಇವರು ಅಗ್ನಿಕುಲಕ್ಕೆ ಸೇರಿದವರು ಅಂತ ತಿಳಿಸಿದ್ದಾರೆ. ಈ ಚಾಂದ್ ಬರ್ದಾಯಿ ಬರೆದ ಪೃಥ್ವಿರಾಜ್ ರಾಸೋ ಎಂಬ ಗ್ರಂಥದಲ್ಲಿ ರಜಪೂತರು ಅಗ್ನಿಕುಲಕ್ಕೆ ಸೇರಿದವರು ಎಂಬ ವಿಷಯವನ್ನು ಚಾಂದ್ ಬರ್ದಾಯಿ ತನ್ನ ಗ್ರಂಥದಲ್ಲಿ ಪ್ರಕಟಿಸಿದ್ದಾನೆ. ಈ ಪೃಥ್ವಿರಾಜ್ ರಾಸೋ ಕೃತಿಯು 3ನೇ ಪೃಥ್ವಿರಾಜ್ ಚೌಹಾಣನ ಶೌರ್ಯ ಮತ್ತು ಸಾಹಸಗಳ ಬಗ್ಗೆ, ಅವನ ಜೀವನದ ಬಗ್ಗೆ ತಿಳಿಸುವ ಒಂದು ಅತ್ಯಮೂಲ್ಯವಾದ ಐತಿಹಾಸಿಕ ಗ್ರಂಥವಾಗಿದೆ. ಮುಂದಿನದಾಗಿ ರಜಪೂತ ಮನೆತನಗಳು ಮತ್ತು ಅವರ ರಾಜಧಾನಿಗಳು. ರಜಪೂತರಲ್ಲಿ ಹಲವಾರು ಮನೆತನಗಳಿವೆ ಅಂತ ಹೇಳಿದೆ. ಅಂತಹ ಮನೆತನಗಳು ಯಾವುವು, ಅವುಗಳ ರಾಜಧಾನಿಗಳು ಯಾವುವು ಎಂಬುದನ್ನು ನಾವೀಗ ತಿಳಿಯೋಣ. ಇದರ ಮೇಲೆ 2019ರಲ್ಲಿ TETಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅಂತ. ಗುರ್ಜ ಪ್ರತಿಹಾರರು ಮೊದಲನೇ ಮನೆತನ ಯಾವುದು? ಗುರ್ಜ ಪ್ರತಿಹಾರರು. ಅವರ ರಾಜಧಾನಿ ಅವಂತಿಪುರ. ಹಾಗೆ ಪಾರಮಾರರು ಅವರ ರಾಜಧಾನಿ ಧಾರಾನಗರ. ಗಹಡವಾಲರು ಮೂರನೇ ಮನೆತನ ಯಾವುದು? ಗಹಡವಾಲರು. ಅವರ ರಾಜಧಾನಿ ಕನೌಜ ಮತ್ತು ವಾರಣಾಸಿ ಗಹಡವಾಲರ ರಾಜಧಾನಿಗಳಾಗಿದ್ದವು. ಕನೌಜ ಮತ್ತು ವಾರಣಾಸಿ. ಪಾಲರ ರಾಜಧಾನಿ ಬಂಗಾಳ. ಚೌಹಾಣರು ಅಜ್ಮೀರ ಮತ್ತು ದೆಹಲಿ. ಚೌಹಾಣರ ರಾಜಧಾನಿ ಅಜ್ಮೀರ ಮತ್ತು ದೆಹಲಿ. ಚಂದೇಲರು ಬುಂದೇಲ್ಖಂಡ ಹಾಗೆ ಮಹೋಬಾ ಈ ಚಂದೇಲರ ರಾಜಧಾನಿಗಳಾಗಿದ್ದವು. ಹಾಗೆ ಸೋಲಂಕಿಯರು ಅನಿಲವಾಡ ಸೋಲಂಕಿಯರ ರಾಜಧಾನಿಯಾಗಿತ್ತು. ಇನ್ನು ಗುಹಿಲರು ಚಿತ್ತೋರ. ಗುಹಿಲರು ರಾಣಕುಂಭ, ರಾಣಸಂಗ ಅಥವಾ ರಾಣ ಸಂಗ್ರಾಮ ಸಿಂಗ ಈ ಗುಹಿಲ ಮನೆತನಕ್ಕೆ ಸೇರಿದ ಪ್ರಮುಖ ಅರಸರು. ಹಾಗೆ ಕಳಚೂರಿಗಳು ಚೇದಿಯ ಕಳಚೂರಿಗಳಂತ ಬರ್ತಾರೆ. ರಜಪೂತ ಮನೆತನಗಳಲ್ಲಿ ಒಂದಾದ ಚೇದಿಯ ಕಳಚೂರಿಗಳು. ಅವರ ರಾಜಧಾನಿ ಯಾವುದು? ತ್ರಿಪುರಿ. ಇವೆಲ್ಲ ರಾಜಮನೆತನಗಳು ರಜಪೂತರಿಗೆ ಸಂಬಂಧಿಸಿದ ಮನೆತನಗಳು. ಮೊದಲನೇದಾಗಿ
ಗುರ್ಜ ಪ್ರತಿಹಾರರು, ಪಾರಮಾರರು, ಗಹಡವಲರು, ಪಾಲರು, ಚವ್ಹಾಣರು, ಚಂದೇಲರು, ಸೋಲಂಕಿಯರು, ಗುಹಿಲರು, ಕಳಚೂರಿಗಳು. ಅವರ ರಾಜಧಾನಿ ಗುರ್ಜ ಪ್ರತಿಹಾರರ ರಾಜಧಾನಿ ಅವಂತಿಪುರ, ಪಾರಮಾರರ ರಾಜಧಾನಿ ಧಾರಾನಗರ, ಗಹಡವಲರ ರಾಜಧಾನಿ ಕನೌಜ್ ಮತ್ತು ವಾರಣಾಸಿ. ಹಾಗೆ ಪಾಲರು ಬಂಗಾಳ ಅವರ ರಾಜಧಾನಿಯಾಗಿತ್ತು. ಚವ್ಹಾಣರು ಅಜ್ಮೀರ ಮತ್ತು ದೆಹಲಿ. ಹಾಗೆ ಚಂದೇಲರು ಬುಂದೇಲ್ಖಂಡ ಮತ್ತು ಮಹೋಬಾ. ಸೋಲಂಕಿಯರು ಅನಿಲವಾಡ. ಹಾಗೆ ಗುಹಿಲರು ಚಿತ್ತೋರ. ಹಾಗೆ ಕಳಚೂರಿಗಳು ತ್ರಿಪುರಿ. ಹೀಗೆ ಈ ಎಲ್ಲ ರಾಜಮನೆತನಗಳು ರಜಪೂತ ಮನೆತನಕ್ಕೆ ಸೇರಿದವು. ಮುಂದಿನ ತರಗತಿಯಲ್ಲಿ ನಾವು ಈ ಎಲ್ಲ ರಾಜವಂಶಗಳ ಕುರಿತು ಸ್ಪಷ್ಟವಾಗಿ ವಿವರಣಾತ್ಮಕವಾಗಿ ಅಧ್ಯಯನ ಮಾಡೋಣ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು ನಿಮ್ಮ ಇಷ್ಟದ ಮೇರೆಗೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.